ಹೊಸ ವರ್ಷದಲ್ಲಿ ಗೃಹಲಕ್ಷ್ಮಿಗೆ ಅವ್ರಿಗೆ ಇಷ್ಟಿಷ್ಟ ಬಂದಿದ್ದ ತಿಂಗಳಿಗೆ ಇಷ್ಟಿಷ್ಟ ಬಂದವ್ರಿಗೆ ಇಷ್ಟಿಷ್ಟ ಬಂದ ಕಡೆ ಇಷ್ಟಿಷ್ಟ ಬಂದ ರೀತಿಯಲ್ಲಿ ಹಾಕಿದಾರಂತೆ. ಒಬ್ರಿಗೆ ಸೆಪ್ಟೆಂಬರ್ ಕೊಟ್ರಂತೆ, ಒಬ್ರಿಗೆ ಅಕ್ಟೋಬರ್ ಕೊಟ್ರಂತೆ, ಒಬ್ರು ನವೆಂಬರ್ ಕೊಟ್ರಂತೆ, ಒಬ್ರಿಗೆ ಆಗಸ್ಟ್ ಕೊಟ್ರಂತೆ, ಒಬ್ರು ಕೊಡಲೇ ಇಲ್ಲವಂತೆ. ಭಾಳ ದಿನದ ಒಟ್ಟಲ್ಲಿ ಗೋಜಲ್ಲಿ ಹಬ್ಬಿಸಿ ಏನೇನು ಮಾಡ್ಬೋದೋ ಎಲ್ಲ ಮಾಡ್ತಿದ್ದಾರೆ ಗೃಹಲಕ್ಷ್ಮಿನಲ್ಲಿ. ಈ ಮಧ್ಯದಲ್ಲಿ 5,000 ಕೋಟಿ ರೂಪಾಯಿ ರಿಲೀಸ್ ಆದಂಗಿದೆ, ಫಲಾನುಭವಿಗಳಿಗೆ ಹೋಗ್ತಾ ಇಲ್ಲ ಅನ್ನೋದೇನೋ ಒಂದು ಬಂದಂಗೆ ಕಾಣಿಸ್ತಾ ಇದೆ. ಭಾಳ ಹಿಂದೆ ಒಂದು ಬಹುದೊಡ್ಡ ಸ್ಕ್ಯಾಮ್ ನಡೆದಿತ್ತು, ಕರ್ನಾಟಕವೂ ಸೇರಿದಂತೆ. ಪೋಸ್ಟ್ ಆಫೀಸಿಂದ ಬರ್ತಾ ಇದ್ದಿದ್ದು ಮನಿ ಆರ್ಡರ್ ಸ್ಕ್ಯಾಮ್. ಅದು ಮನಿ ಆರ್ಡರ್ ದುಡ್ಡು ಹೋಗ್ತಿರಲಿಲ್ಲ ಜನಕ್ಕೆ, ಸಖತ್ ಸ್ಕ್ಯಾಮ್ ಇತ್ತು ಅಂತಂದ್ರು. ಲೂಟಿ ಹೊಡೆದ್ಬಿಟ್ಟಿದ್ರು ಕೆಲವರೆಲ್ಲ, ಸಿಗಾಕೊಂಡ್ರು ಕೆಲವರೆಲ್ಲ, ಬೇರೆ ವಿಚಾರ ಅದೆಲ್ಲ. ಅವಾಗ ತುಂಬ ಹಳೇದಿದು. ನನಗೆ ಯಾಕೋ ಅನುಮಾನ ಬರ್ತಿದೆಯಲ್ಲ, ಇಫ್ ಮನಿ ಈಸ್ ರಿಲೀಸ್ ಫ್ರಮ್ ದಿ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಎಲ್ಲರಿಗೂ ಏಕಪ್ರಕಾರವಾಗಿ ಹೆಣ್ಣು ಮಕ್ಕಳುಗಳಿಗೆ ಆಯಾ ತಿಂಗಳಿಗೊಂದು ಕಟ್ ಆಫಲ್ಲಿ ಹೋಗ್ಬಿಡ್ಬೇಕಲ್ಲ ದುಡ್ಡು. ಒಬ್ರಿಗೆ ಹೋಗೋದು, ಒಬ್ರಿಗೆ ನೆಕ್ಸ್ಟ್ ಮಂತ್ ಹೋಗೋದು, ಹೇಗೆ ಸಾಧ್ಯ? ಏನೂ ಇಲಿ ಸತ್ ವಾಸನೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದೆ. ಎಸ್, ಇನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪಾಲಿಟಿಕ್ಸ್ ಜೋರಾಗಿದೆ. ಮುಂದಿನ ವರ್ಷ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದ್ದು, ಕೋಲ್ಕತ್ತಾದಲ್ಲಿ ಅಮಿತ್ ಶಾ ಸುದ್ದಿಗೋಷ್ಠಿ ನಡೆಸಿದ್ರು. ಮಮತಾ ಬ್ಯಾನರ್ಜಿ ಚುನಾವಣಾ ಲಾಭಕ್ಕಾಗಿ ಬಾಂಗ್ಲಾದೇಶಿಗರ ಒಳನುಸುಳುವಿಕೆಯನ್ನು ಪ್ರೋತ್ಸಾಹ ಮಾಡ್ತಿದ್ದಾರೆ. ಇದು ರಾಷ್ಟ್ರೀಯ ಭದ್ರತೆಯ ವಿಷಯವಾಗಿದೆ. ಬಿಜೆಪಿಗೆ ಒಂದು ಅವಕಾಶ ಕೊಡಿ, ಇನ್ನು ಒಳನುಸುಳುವಿಕೆ ಭ್ರಷ್ಟಾಚಾರವನ್ನು ಕೊನೆಗಾಣಿಸ್ತೀವಿ ಎಂದರು. ಅಮಿತ್ ಶಾ ಆರೋಪಗಳಿಗೆ ಡೋಂಟ್ ಕೇರ್ ಎಂದಿರುವ ಮಮತಾ ಬ್ಯಾನರ್ಜಿ, ಅಮಿತ್ ಶಾ ಮೋದಿ ದುಶಾಸನ ದುರ್ಯೋಧನರಂತೆ, ಚುನಾವಣೆ ಬಂದಾಗ ಮಾತ್ರ ಇಬ್ರು ಕಾಣಿಸ್ಕೊಳ್ತಾರೆ ಅಂತ ಟೀಕೆ ಮಾಡಿದ್ರು. ಎಐ ಸಹಾಯದಿಂದ ಎಸ್ಐಆರ್ ಮಾಡಿದ್ದಾರೆ. ಒಬ್ಬ ಕಾನೂನುಬದ್ಧ ಮತದಾರನೇನಾದ್ರೂ ಹೊರಗೆ ಹಾಕಿದ್ರು ಕೂಡ ನಾವು ಚುನಾವಣಾ ಆಯೋಗದ ಮುಂದೆ ಮುತ್ತಿಗೆ ಹಾಕ್ತೀವಿ. ಬುರ್ಡೆ ಮೇಡಮ್ ಸುಮ್ಮನೆ ಬುರ್ಡೆ ಬಿಡ್ತಾ ಕೂತ್ಕೊಂಡ್ರಪ್ಪ, ಸುಮ್ಮನೆ ನಾವು ನೋಡಿದ್ವಿ ಏನ್ ಮಾಡ್ಕೊಂಡ್ಬಿಡ್ತಾರಂತೆ ಮೇಡಮ್. ಇದೇ ಹತ್ರ ಬುರ್ಡೆ ಬಿಡ್ತಾ ಇದ್ರು ಎಲ್ಲ ರಾಜ್ಯದಲ್ಲಿ. ಈಗ ಬಾಯಿ ಮುಚ್ಕೊಂಡು ಇಲ್ವಾ, ಏನು ಅಂತ ಕಿತ್ತಾಕ್ಬಿಟ್ರೆ ಏನು ಮಾಡ್ಬಿಡ್ತಾರೆ, ಏನು ಮಾಡ್ತಾರೆ? ನಾವೇನು ಸುಮ್ಮನೆ ಇರಲ್ಲ, ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕ್ಬಿಡ್ತೀವಿ, ಪೊಲೀಸರು ಒದ್ದು ಒಳಗಾಕ್ತಾರೆ ಅಷ್ಟೇ. ಆಯೋಗಕ್ಕೆ ಮುತ್ತಿಗೆ ಹಾಕೋಬಿಟ್ರೆ ಇವರೊಬ್ಬರೇ. ಅಮಿತ್ ಶಾ ದುಶಾಸನ ದುರ್ಯೋಧನ. ಯಾರು? ಅಮಿತ್ ಶಾ ಮತ್ತೆ ಮೋದಿ. ದುರ್ಯೋಧನ ಈ ಒಮ್ಮಂಗೆ ಏನಾದ್ರು ಗೊತ್ತಿದ್ರೆ ಇಂಡಿಯನ್ ಹಿಸ್ಟ್ರಿ, ಬರೀ ರಸ್ತೆಯಲ್ಲಿ ನಿಂತ್ಕೊಂಡು ಚಪ್ಪಲಿ ಹಾಕೊಂಡು ಮೇಲೆ ಕೆಳಗೆ ಓಡಾಡೋದು ಒಂದೇ ಇವ್ರು ಗೊತ್ತಿರೋದು ಮೇಡಮ್ಗೆ. ಅಷ್ಟೇ ಸಿಂಪ್ಲಿಸಿಟಿ ಲೈಫಲ್ಲಿ, ಮಿಕ್ಕಿದೆಲ್ಲ ಕಾಂಪ್ಲಿಕೇಟೆಡ್. ದುರ್ಯೋಧನ ವಾಸ್ ಎ ಗ್ರೇಟ್ ವಾರಿಯರ್ ಅಪ್ಪ. ಹಾಗಾದ್ರೆ ಇವರು ಅವ್ರನ್ನ ವಾರಿಯರ್ ಅಂತಿದ್ದಾರ? ದೊಡ್ಡ ವಾರಿಯರ್ ಅವನು, ಅವನೇನು ಸಣ್ಣದವನಲ್ಲ ಅವನೇನು. ಆಯ್ತು, ಅವ್ರನ್ನೇನೋ ಹೋಲಿಕೆ ಮಾಡ್ಬಿಟ್ರು ದುಶ್ಯಾಸನ. ನಿಮ್ಮನ್ನೇನಂತ ಕರೀತಾರೆ? ಯಾರೊಬ್ರು ಮಂತಾರೆ ಏನ್ಬೇಕಾಗ ಏನನ್ಬೇಕು? ಯಾರೊಬ್ರು ಇನ್ನೊಬ್ರು ಯಾರೊಬ್ರು ಹೋಲಿಕೆ ಮಾಡ್ಬೋದಾ? ನಿಮಗೆ ಹೋಲಿಕೆಗಳಿಗೆಲ್ಲ ಮೀನಿಂಗ್ ಇದೆಯಾ? ಇದಕ್ಕೆಲ್ಲ ಮೀನಿಂಗ್ ಇದೆಯಾ? ಅದರಲ್ಲೂ ರಾಜಕಾರಣಿಗಳ ಬಾಯಿಂದ ಬರೋದು. ಇನ್ನು ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ ಮುಖಂಡ PM ಮೀಟ್ ಮಾಡಿದ್ರಂತೆ. ಯಾಕೆ ಅಂದರೆ ಅದೇನೋ ಬೇರೆ ಚರ್ಚೆಗೆ ಹೋಗಿದ್ದೆ. ಎಲ್ಲರೂ ಹಂಗೆ ಬಿಡೋದು ಬುರುಡೆ, ಈ ಪಾರ್ಟಿಗೆ ಬೇರೆ ಗತಿ ಇಲ್ಲ, BJPಗೆ ಹೋಗಬೇಕು. ಕಾಂಗ್ರೆಸ್ನವ್ರಿಗೆ ಮಮತಾ ಬ್ಯಾನರ್ಜಿನ ಜೋರಾಗಿ ಹೆಸರೇಳಿ ಕೂಗಕ್ಕೂ ತಾಕತ್ತಿಲ್ಲ. ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಯಾರೂ ಇಲ್ಲ. ರಾಹುಲ್ ಗಾಂಧಿಗೆ ಜೀವನದಲ್ಲಿ ಕಾಣೋದು ಅದೇ ಒಂದು, ಏನು ಸರ್? ಮೋದಿ. ಅವ್ರ ವಿರುದ್ಧ ಇವತ್ತೇನು ಮಾತಾಡಬೇಕು ಅಷ್ಟೇ, ಇನ್ನೇನು ಕಾಣಲ್ಲ. ಮುಂದೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ದೆಹಲಿಯ VIP ಕ್ಷೇತ್ರದ ಸುರಕ್ಷತೆ ಮಾಡ್ತಾರಂತೆ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸು. 5,000 ಕೋಟಿ ಚೆನ್ನಾಗಿದೆ ಸ್ಕೀಮು. 5,000 ಕೋಟಿ ಏನು ನಿರ್ಧಾರ? ಏನು ಸರ್ಕಾರದ್ದು? ಸುದರ್ಶನ ಚಕ್ರ. 30 ಕಿಲೋಮೀಟ್ರಲ್ಲಿ ಏನು ಬರಬಾರ್ದಂತೆ, ಯಾರು ಏನು ಮಾಡಬಾರ್ದಂತೆ, ಬರೀ ನಿಮ್ಮನ್ನು ಕಾಪಾಡ್ಕೊಳ್ಳಿ, ದೇಶದ ಜನ ನೆಗೆದು ಬಿದ್ದು ಹಳ್ಳ ಹಿಡೀಲಿ. ಏಯ್ ಯಾವನೇ ಇದನ್ನೆಲ್ಲ ಮಾಡೋದು ಕೂತ್ಕೊಂಡು ನಿಮ್ಮನ್ನು ರಕ್ಷಣೆ ಮಾಡ್ಕೊಳಕ್ಕೆ ನಮ್ಮ ದುಡ್ಡಲ್ಲಿ ನಿಮ್ಮ ಯೋಗ್ಯತೆಗೆ. ಪ್ಲಸ್ ಆ ಡೆಲ್ಲಿಲಿರೋ ಏರ್ ಪೊಲ್ಯೂಷನ್ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆ ಮಾತು ಆಡಲ್ಲ. ಅದ್ರ ಬಗ್ಗೆ ಮಾತೇ ಆಡಲ್ಲ ನಮ್ಮ ಸಾಹೇಬ. ದೊಡ್ಡ ಸಾಹೇಬ ಶಾಲಾ ಕಂಡು ಪರಾರಿ ಆಗ್ಬಿಡ್ತಾರೆ ನಮ್ಮ ಸಾಹೇಬ. ಇಲ್ಲಿ 5,000 ಕೋಟಿನಲ್ಲಂತೆ. ಫಸ್ಟ್ 5,000 ಕೋಟಿ ಯಾಕೆ ಪೊಲ್ಯೂಷನ್ ತೆಗಿಯಪ್ಪ ಮಹಾಪ್ರಭು, ಕೈ ಮುಗಿತೀವಿ ನಿನಗೆ ಅಂತ ಜನ ಹೇಳಬೇಕು. ಆಮೇಲೆ ನಿನ್ನನ್ನು ನೀನು ಉಳಿಸ್ಕೊಳ್ಳೋದು, ನೀವು ಪಕ್ಕದಲ್ಲಿರೋನು ಉಳಿಸ್ಕೊಳ್ಳೋದು, ಇದೆಲ್ಲ ಆಮೇಲೆ ಮಾಡುವಂತೆ ಅನ್ಬೇಕು. ಆಮೇಲೆ VIP ಗಳು ಜನ ಸಾಯ್ತಾ ಇದ್ದಾರಲ್ಲಿ. ನಮ್ಗೆ ಯಾಕೆ ಸ್ವಲ್ಪ ಕೋಪ ಡೆಲ್ಲಿದು
ಪೊಲ್ಯೂಷನ್ ಇದಕ್ಕೆ ಅಂದರೆ ನಮಗೆ ಭಾಳ ಬೇಕಾಗಿದ್ದು ಆಪ್ತರು ಬಡ್ಕೊಂಡ್ರು ಎಲ್ಲರೂ ಬೇಡ ಬಿಟ್ಟು ಬಾ ಡೆಲ್ಲಿನ, ಬೇಡ ಬಿಟ್ಟು ಬಾ ಡೆಲ್ಲಿನ ಅಂತ ಕೇಳಲಿಲ್ಲ. ಬಿಟ್ಟು ಬರೋ ಅಷ್ಟೊತ್ತಿಗೆ ಎಲ್ಲ ಮುಗಿದೋಗಿತ್ತು. ಅದಕ್ಕೆ ಎಸ್, ರಷ್ಯಾ ಉಕ್ರೇನ್ ಯುದ್ಧ ಸದ್ಯ ಕೊನೆಗಾಣುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ರಷ್ಯಾ ಅಧ್ಯಕ್ಷ ಪುಟಿನ್ ನಿವಾಸ ಗುರಿಯಾಗಿಸಿಕೊಂಡು ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ ಅಂತ ರಷ್ಯಾ ಆರೋಪ. ಸುಮಾರು 91 ಡ್ರೋನ್ಗಳನ್ನು ಹಾರಿಸಿದ್ದಾರೆ. ಇವುಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ವಿದೇಶಾಂಗ ಸಚಿವರು ರಷ್ಯಾದವರು ಹೇಳ್ಕೊಂಡಿದ್ದಾರೆ. ಇನ್ನು ಯುದ್ಧವನ್ನು ಕೊನೆಗೊಳಿಸುವಂತಹ ನಿಟ್ಟಿನಲ್ಲಿ ಮಾತುಕತೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಹೀಗೆ ದಾಳಿ ಮಾಡೋದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದು ಉಕ್ರೇನ್ಗೆ ರಷ್ಯಾ ಎಚ್ಚರಿಕೆ. ಲೀಡರ್ಶಿಪ್ ಎಲಿಮಿನೇಷನ್ ಪಾಲಿಸಿ ಇದೆಯಲ್ಲ, ಅದೇ ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ. ಯುದ್ಧದಲ್ಲಿ ಎಲ್ಲವೂ ಸರಿ ಇರಬಹುದು. ಈಗ ನಮ್ಮ ಯುದ್ಧಗಳಲ್ಲೂ ರಾಜರಿಬ್ಬರು ಎದೆದ್ರಾಗ ನಿಂತ್ಕೊಂಡೆ ಢಿಂಗ್ ಠಿಂಗ್ 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 ಅಂತ ಬಿಡ್ತಾ ಇದ್ದಿದ್ದು ಅಲ್ವಾ? ಅಂದರೆ ಆ ರಾಜ ಇವನು ಹೊಡಿಬೇಕು, ಈ ರಾಜ ಅವ್ನು ಹೊಡಿಬೇಕು ತಾನೆ. ಹೌದು. ಹಾಗಾಗಿ ಯುದ್ಧದಲ್ಲಿ ಎಲ್ಲವೂ ಸರಿ ಇರ್ಬೋದು. ಬಟ್ ಈ ಸೂಕ್ಷ್ಮ ಸಂದರ್ಭದಲ್ಲಿ ಯುಕ್ರೇನಿಗೆ ಮಾಡ್ತಲ್ಲ ಅಂತ ಕೋಪ. ಆ್ಯಕ್ಚುಲಿ ಡೊನಾಲ್ಡ್ ಟ್ರಂಪ್ಗೂ ಅದು ಕೋಪ ಬಂತಂತೆ ಕೇಳಿಸ್ಕೊಂಡು ಈ ಸುದ್ದಿನ. ಏನು ಇಲ್ಲಿ ಮಾತಾಡ್ತಾ ಇದ್ದೀವಿ ಎಲ್ಲ ಸರಿ ಮಾಡೋಣ ಅಂತ, ಅಲ್ಲಿ ಹಂಗೆ ಮಾಡ್ತಿರಲ್ಲ ಹೋಗಿ ತರಲೆ ಮಾಡೋಕ್ಕೆ ಅಂತ. ಏನೋ ಮಾಡ್ತಾರೆ, ಅವ್ರವ್ರು ತೋರಿಸ್ದಂಗೆ ಅವ್ರವ್ರು ಮಾಡ್ತಾರೆ ಅಷ್ಟು. ನಮಗೆ ತೋರಿಸ್ದಂಗೆ ನಾವು ಮಾಡ್ತೀವಿ ಬಿಡ್ರೆ. ಎಲ್ಲಿ ಸರ್ ಕೋಗಿಲಲ್ಲಿ ನರೇಗಾ, ಕೋಗಿಲು, ನವಿಲು, ಲವ್ ಬರ್ಡ್ಸು. ಯಾರು ಲವ್ ಬರ್ಡ್ಸ್ ಇದರಲ್ಲಿ? ಗೊತ್ತಿಲ್ಲ, ನೋಡೋಣ ಇನ್ನೊಂದಿನ. ಹಾಂ, ನರೇಗಾ ಹೆಸರನ್ನು ಬದಲಾವಣೆ ಮಾಡಿರೋ ಕೇಂದ್ರ ಸರ್ಕಾರದ ಕ್ರಮನ ಮುಖ್ಯಮಂತ್ರಿಗಳು ತೀವ್ರವಾಗಿ ಖಂಡಿಸ್ಬಿಟ್ಟಿದ್ದಾರಪ್ಪ. ವಾಪಸ್ ತೊಗೊಳ್ಳಿ ಅಂದ್ಬಿಟ್ಟಿದ್ದಾರೆ. ಹಾಂ, ಇದು ಮೋದಿ ಅವರೇ ವಾಪಸ್ ತೊಗೊಂಬಿಡಿ. ಸಿದ್ದರಾಮಯ್ಯ ಹೇಳಾಯ್ತಲ್ಲ, ಮುಗಿದಾಯ್ತು, ಕ್ಲಾಸ್, ಉಸಿರೆತ್ತಂಗಿಲ್ಲ. ಅದನ್ನೇ ಅವರುಗಳು ಬಿಜೆಪಿಗವ್ರು ಕೇಳಿದಾಗಲೂ ಇವ್ರದ್ದು ಅದೇ ಇರಬೇಕಲ್ಲ ಸ್ಟ್ಯಾಂಡು. ಅದೆಲ್ಲ ನೀವು ಕೇಳೋಂಗಿಲ್ಲ, ನಮ್ಮಿಷ್ಟ ಆಯಿತಾ. ಇದು 100-125 ಜನಕ್ಕೆ ಹೆಚ್ಚಿದ್ರಿ. ಅದರ ಹಣಕಾಸಿಲ್ಲ. 60% ಕೇಂದ್ರ, 40% ನಾವು. ಕಷ್ಟ ಆಗ್ತಿತ್ತು. ಹಿಂದೆ 10-90 ಇತ್ತು. ಆರ್ಥಿಕ ಹೊರೆ ಬೀಳುತ್ತೆ. ಅದೇ ಬುಡಕ್ಕೆ ಬಂದಿರೋದು ಅಲ್ಲಿ, ಹೆಸರಲ್ಲ ಆರ್ಥಿಕ ಹೊರೆ. ಜೊತೆಗೆ ಒಂದು ಸೇರಿಸ್ಕೊಳ್ಳೋದು ಪಿಂಕಾಯಿ ಟೈಪು. ಏನು ನೋಡಿ, ಆ ಮಹಾತ್ಮ ಗಾಂಧಿ ಹೆಸರು ತೆಗೆದಾಕಿರೋದು ಇದೆಯಲ್ಲ ಮಿಸ್ಟರ್ ಮೋದಿ, ಅದು ನೈತಿಕ ಮೌಲ್ಯನ ಕುಸಿಯತ್ತೆ. ಸರ್ ಯಾವಾಗ ಸಿಗ್ತೀರಿ ಸರ್ ನನ್ನ ಕೈಗೆ? ಏನಾದ್ರು ಪುರ್ಸೊತ್ತಾಗಿದ್ರೆ ಬರ್ತೀರಾ, ಸಿಗ್ತೀರಾ? ಏನು ವಿಷಯ ಸರ್? ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿರೋದು ನೈತಿಕ ಮೌಲ್ಯವನ್ನು ಕುಂದಿಸುತ್ತೆ. ಕರೆಕ್ಟ್, ನಿಜ. ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಸದಾಕಾಲ ಬುರುಡೆ ಬಿಡುವಂಥ ಸರ್ಕಾರ 1000 ಗುಂಡಿನ ಅಂಗಡಿಗೆ ಕೊಡೋದು ನೈತಿಕ ಮೌಲ್ಯವನ್ನು, ಸಮಾಜದದ್ದನ್ನು ಕುಗ್ಗಿಸಲ್ಲ, ಎಬ್ಸತ್ತೆ. ಸ್ಪಿರಿಟ್ ಅಲ್ವಾ, ಎದ್ದೆದ್ದು ಕುಣಿತಾರೆ. ಅದಕ್ಕೆ ನಾಚಿಕೆ ಆಗಲ್ವಾ? ಅದು ಮೌಲ್ಯ ಕುಸಿಸಲ್ವಾ? ಅಲ್ಲಿ ಮಹಾತ್ಮ ಗಾಂಧಿ ಜ್ಞಾಪಕ ಬರಲ್ಲ. ಅವ್ರನ್ನ ನಿಲುವಿಗೆ ವಿರುದ್ಧ ಅಲ್ಲ. ಹಾಂ, ಅಲ್ಲಿ ಜ್ಞಾಪಕ ಬರಲ್ಲ ನಿಮಗೆ. ಎಲ್ಲಿ ಬರಬೇಕು ಅಲ್ಲಿ ಮಾತ್ರ ಸೆಲೆಕ್ಟಿವ್ಲಿ ಜ್ಞಾಪಕ ಬರಬೇಕು. ಹೆಸರು ಬದಲಾದ್ರೆ ಮಾತ್ರ. ಹಾಂ, ಸರ್ಕಾರಗಳೊಂದಿಗೆ ಸರಿಯಾಗಿ ಸಮಾಲೋಚನೆ ಮಾಡಬೇಕು. ಅಯ್ಯೋ, ನೀವು ಬರೆದ್ರೆ ಕೇಳೋನು ಯಾವನು? ಈಗ ನಾವು ಕೋಗಿಲುದು ಹೇಳ್ತಾ ಇದ್ದೀವಿ, ಅಕ್ರಮ ಸಕ್ರಮ ಮಾಡೋಕ್ಕಾಗಲ್ರಿ, ಮಾಡಬೇಡ್ರಿ. ಯಾರೋ ವೇಣುಗೋಪಾಲ್ ಮಾತು ಕೇಳ್ಕೊಂಡು ಅಂದರೆ ಅಲ್ಲ, ನಾವು ಮಾನವೀಯತೆ ದೃಷ್ಟಿಯಿಂದ ಯೋಯಾನ್ ಅವರು ಹೇಳ್ತಾರೆ. ಇದೆಲ್ಲ ನಮ್ದು ಆಡಳಿತಾತ್ಮಕ ದೃಷ್ಟಿಯಿಂದ ಫಿನಾನ್ಸ್ ಕಮಿಷನ್ ಅಂತಾರೆ. ಇವ್ರಂಗೆ ಅವ್ರಿಗೂ ರೀಸನ್ ಅಷ್ಟೇ. ಈಗಿನ ಸರ್ಕಾರಗಳು ಏನು ಅಂದರೆ, ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಡಿಕ್ಟೇಟರ್ಗಳಾಗಿ ಸರ್ಕಾರವನ್ನು ನಡೆಸುವವರು ಯಾರು ಎಂದರೆ ಪ್ರಜಾಪ್ರಭುತ್ವವಾದಿಗಳು. ರೈಟ್. ಎಸ್.